ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ನಿಫ್ಟಿ 50 ಅಕ್ಟೋಬರ್ 4th ವೀಕ್ ಅಂದರೆ ಈ ಬರೋ ವೀಕಿನ ಅನಾಲಿಸಿಸ್ ಮಾಡೋಕ್ಕೆ ಮುಂಚೆ ನಾವು ಲಾಸ್ಟ್ ವೀಕ್ ಅನಾಲಿಸಿಸಲ್ಲಿ ಏನು ಹೇಳಿದ್ವಿ ಅಂತ ಫಸ್ಟ್ ನೋಡೋಣ. ನಿಫ್ಟಿ 50 ಏನಾಗ್ತಾ ಇದೆ ಅಂತ ನೋಡೋದಾದ್ರೆ, ನಾವು ಲಾಸ್ಟ್ ವೀಕ್ ಹೇಳಿದಂಗೆ ಮೇಲೆ ಪ್ರೈಸ್ ಮೇಲಿಂದ ಕೆಳಗೆ ಬಿತ್ತು, ಕೆಳಗಡೆ ಬಿದ್ದಾಗ ನಮ್ಗೆ ಸಿಗ್ನಲ್ ಕೊಡ್ತು, ವೀಕ್ಲಿಂದ ಒಂದು ಸಿಗ್ನಲ್ ಕೊಡ್ತು. ಇವಾಗ ನೋಡಿ, ಲಾಸ್ಟ್ ವೀಕ್ ಏನು ಹೈ ಮಾಡಿತ್ತೋ ಅದ್ರ ಮೇಲೆ ಕ್ಲೋಸ್ ಕೊಟ್ಟಿದೆ. ಆಮೇಲೆ ಹಿಂದಿನ ವೀಕ್ ಅಂದ್ರೆ ಯಾವ್ದು ಸೆಪ್ಟೆಂಬರ್ ಲಾಸ್ಟ್ ವೀಕ್ ಹೈ ಮೇಲೆ ಮಾರ್ಕೆಟ್ ಕ್ಲೋಸ್ ಕೊಟ್ಟಿದೆ. ನೋಡಿ, ಇಷ್ಟೊತ್ತು ತೋರಿಸಿದಾಗ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಎಲ್ಲಾ ಕ್ಯಾಂಡಲ್ಸ್ ರೆಡ್ ಕಾಣಿಸ್ತಾ ಇತ್ತು ನಿಮ್ಗೆ ವೀಕ್ಲಿನಲ್ಲಿ, ಆದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಮಾತ್ರ ನಿಮ್ಗೆ ಗ್ರೀನ್ ಕಾಣಿಸ್ತಾ ಇದೆ. ಇದ್ರ ಅರ್ಥ ಏನು? ನಮ್ಮ ಮಾರ್ಕೆಟ್ ಮಾತ್ರ ಬುಲ್ಲಿಶ್ ಇದೆ ಅಂತ ತೋರಿಸ್ತಾ ಇದೆ. ಇದ್ರ ಅರ್ಥ ಏನು ಅಂತ ನೋಡಿ. ವೀಕ್ಲಿ ಪ್ರಕಾರ ಇವಾಗ ನಮಗೆ ಈ ಲೆವೆಲ್ ಅಂದ್ರೆ 25,450 ಮೇಲೆ ಮಾರ್ಕೆಟ್ ಕ್ಲೋಸ್ ಕೊಡ್ತು ಅಂತಂದ್ರೆ ಈ ಲೆವೆಲ್ 25,670 ಬರುತ್ತೆ. 25,670 ಬ್ರೇಕ್ಔಟ್ ಮಾಡ್ತು ನಮ್ಮ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತಂದ್ರೆ, ಇದ್ರ ಮೇಲೆ ಕೂಡ ಬುಲ್ಲಿಶ್ ಹೋಯ್ತು ಅಂತಂದ್ರೆ ಆಲ್ ಟೈಮ್ ಹೈ 26,300 ಗೆ ಮಾರ್ಕೆಟ್ ಬರೋ ಚಾನ್ಸಸ್ ಇದೆ. ಇದ್ರ ಮೇಲೆ ಮುಖ್ಯವಾಗಿ ಕನ್ನಡಿ, ನಾನು ಲಾಸ್ಟ್ ವೀಕ್ ಇಲ್ಲಿ ಮಾರ್ಕೆಟ್ ಕ್ಲೋಸ್ ಆದಾಗಲೇ ಹೇಳಿದ್ದೆ 25,120 25,260 ನಮ್ಮ ಟಾರ್ಗೆಟ್ ಆಗಿರುತ್ತೆ ಈ ಸರಿ ಅಪ್ಸೈಡ್ ಮಾರ್ಕೆಟ್ ಮೇಲೆ ಹೋಗ್ತಾ ಇದ್ರೆ ಅಂತ ಹೇಳಿದ್ದೆ. ಇವಾಗ ನೋಡಿ 25,285 ಅಂದ್ರೆ 260 ಅಂತ ಏನು ಹೇಳಿದ್ದೆ ಅದರ ಮೇಲೆ ಕ್ಲೋಸ್ ಕೊಟ್ಟಿದೆ ಮಾರ್ಕೆಟ್. ಅದರ ಮೇಲೆ ಕ್ಲೋಸ್ ಕೊಟ್ಟು ಒಳ್ಳೆ ಬುಲ್ಲಿಶ್ ಮೊಮೆಂಟಮ್ ಕ್ಯಾಂಡಲ್ ಅಲ್ಲಿ ಕ್ಲೋಸ್ ಕೊಟ್ಟಿದೆ. ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಇಡೀ ಗ್ಲೋಬಲ್ ಮಾರ್ಕೆಟ್ ನೆಗೆಟಿವ್ ಹೇಳ್ತಾ ಇರ್ಬೇಕಾದ್ರೆ ನಮ್ಮ ಇಂಡಿಯನ್ ಮಾರ್ಕೆಟ್ ಮಾತ್ರ ಬುಲ್ಲಿಶ್ ಹೇಳ್ತಾ ಇದೆ. ಇದು ನಾಳೆ ದಿವಸ ಟರ್ನ್ ಆದ್ರೂ ಆಗ್ಬೋದು ಕೆಳಗಡೆಗೆ. ಈಗ ಗ್ಲೋಬಲ್ ಸೆಂಟಿಮೆಂಟ್ ಪ್ಯಾನಿಕ್ ಆಗಿರೋದ್ರಿಂದ ನಾಳೆ ಕೆಳಗಡೆ ಬೀಳ್ಬೋದು, ಬಿದ್ದು ಮೇಲ್ಕ್ ಹೋಗ್ಬೋದು, ಇಲ್ಲ ಹಿಂಗೆ ಕೂಡ ಮೇಲ್ಕ್ ಹೋಗ್ಬೋದು. ನಾವ್ ಎಲ್ಲದಕ್ಕೂ ನಾವು ರೆಡಿ ಆಗಿರ್ಬೇಕು. ಸದ್ಯದ ಮಟ್ಟಿಗೆ ಬೈ ಅಂಡ್ ಡಿಪ್ಪೇ ಇದೆ ಇನ್ನು ಇಂಡಿಯನ್ ಮಾರ್ಕೆಟ್ ಅಲ್ಲಿ. ಅಂದ್ರೆ ಕೆಳಗೆ ಬಿದ್ದಾಗ ತಗೊಳ್ಳಿ, ಬುಲ್ಲಿಶ್ ಇದೆ ಮಾರ್ಕೆಟ್, ಬುಲ್ಲಿಶ್ ಕಂಟಿನ್ಯೂಷನ್ ಆಗಬಹುದು ಅಂತ ಹೇಳ್ತಾರೆ. ಇವಾಗ ನಿಫ್ಟಿ 50 ಈ ವಾರದ ಅನಾಲಿಸಿಸ್ ಮಾಡೋಣ ಏನ್ ಹೇಳ್ತದೆ ಅಂತ. ನೋಡಿ, ನಾವು ಹೋದ ವಾರ ಹೇಳಿದ ಪ್ರಕಾರ ಏನಾಗಿದೆ, ಮಾರ್ಕೆಟ್ ಸೆಂಟಿಮೆಂಟ್ ನೆಗೆಟಿವ್ ಇದ್ದಿದ್ರಿಂದ ಇಲ್ಲಿ ಕ್ಲೋಸ್ ಆಗಿದ್ ಮಾರ್ಕೆಟ್ ಸ್ವಲ್ಪ ಕೆಳಗಡೆ ಬಿದ್ದು ಆಮೇಲೆ ಮೇಲ್ ಹೋಗಿದೆ. ನಾವೇನ್ ಹೇಳಿದ್ವಿ, 460 ಈ 460 ಲೆವೆಲ್ ಮೇಲ್ಗಡೆ ಕ್ಲೋಸ್ ಕೊಟ್ರೆ ಮಾರ್ಕೆಟ್ ಈ ಲೆವೆಲ್ ಎಷ್ಟಿದು 25,670 ಹೋಗುತ್ತೆ. 670 ಮೇಲೂ ಕ್ಲೋಸ್ ಕೊಟ್ರೆ ಆಲ್ ಟೈಮ್ ಹೈ 26,300 ಕಡೆಗೆ ಮಾರ್ಕೆಟ್ ಪ್ರೈಸು ನಿಫ್ಟಿ 50 ಪ್ರೈಸ್ ಹೋಗುತ್ತೆ ಅಂತ ಹೇಳಿದ್ವಿ. ಇವಾಗ ಅದ್ರ ಪ್ರಕಾರ ಹೋಗ್ತಾ ಇದೆ. 25,670 ಮೇಲೆ ಪ್ರೈಸು ಕ್ಲೋಸ್ ಕೊಟ್ಟಿದೆ. ಇವಾಗ ಇದ್ರ ಮುಂದೆ ಏನಾಗತ್ತೆ ಅಂತ ನೋಡೋಣ. ಫಸ್ಟ್ ವೀಕ್ಲಿ ನೋಡೋಣ ಏನಾಗ್ತದೆ ಅಂತ. ವೀಕ್ಲಿನಲ್ಲಿ ನೋಡಿ ಯಾವ ಪ್ಯಾಟರ್ನ್ ಫಾರ್ಮ್ ಆಗಿದೆ ಅಂತ ಗಮನ ಕೊಡಿ. ಈ ಪ್ಯಾಟರ್ನ್ ಮುಗಿದು ಅದ್ರ ಮೇಲ್ಗಡೆ ಕ್ಲೋಸ್ ಕೊಟ್ಟಿದೆ. ಸೊ ಇನ್ನೂ ಮಾರ್ಕೆಟ್ ಬುಲ್ಲಿಶ್ ಇದೆ ಅಂತ ಅರ್ಥ. ವೀಕ್ಲಿನಲ್ಲಿ ದೊಡ್ಡ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಈ ಗ್ರೀನ್ ಕ್ಯಾಂಡಲ್ ಎಮೋಷನ್ಸ್ ಏನ್ ಹೇಳುತ್ತೆ, ಈ ರೆಸಿಸ್ಟೆನ್ಸ್ ನ ಮೇಲೆ ಕ್ಲೋಸ್ ಕೊಟ್ಟಿದೆ ಅಂತ ಅರ್ಥ. ಇನ್ನೂ ಮುಂದಕ್ಕೆ ಪ್ರೈಸ್ ಆಕ್ಷನ್ ಆಯ್ತು ಅಂದ್ರೆ ಇನ್ನೂ ಮೇಲಕ್ಕೆ ಹೋಗುತ್ತೆ ಅಂತ ಅರ್ಥ. ವೀಕ್ಲಿನಲ್ಲಿ ನೋಡಿ ನಮಗೆ ಒಂದು ಪ್ಯಾಟರ್ನ್ ಕಾಣುತ್ತೆ. ಸೊ ಇದ್ರ ಪ್ರಕಾರ ಹೈಗೆ ಬರೋ ಚಾನ್ಸಸ್ ಇದೆ. ವೀಕ್ಲಿನಲ್ಲಿ ಒಂದು ಫಾಲಿಂಗ್ ವೆಡ್ಜ್ ಕೂಡ ಕಾಣ್ತಾ ಇದೆ. ಆ ಫಾಲಿಂಗ್ ವೆಡ್ಜ್ ನ ಬ್ರೇಕ್ಔಟ್ ಆಗಿ ವೀಕ್ಲಿನಲ್ಲಿ ಒಳ್ಳೆ ಸಸ್ಟೈನ್ ಕಂಡಿದೆ ಮಾರ್ಕೆಟ್. ನೋಡಿ ಇಲ್ಲಿ ಫಾಲಿಂಗ್ ವೆಡ್ಜ್ ಎಷ್ಟು ಚೆನ್ನಾಗಿ ಈ ರೆಸ್ಪೆಕ್ಟ್ ಮಾಡ್ತಾ ಇತ್ತು. ಈ ಫಾಲಿಂಗ್ ವೆಡ್ಜ್ ನ ನೀಟಾಗಿ ಇಲ್ಲಿಂದನೇ ಬಿದ್ದಿತ್ತು ಲಾಸ್ಟ್ ಟೈಮ್. ಇವಾಗ ಸಸ್ಟೈನ್ ಆಗಿದೆ ಮೇಲೆ. ಇದರ ಅರ್ಥ ಏನು ಕಮೆಂಟ್ ಮಾಡಿ ನನಗೆ. ಇದರ ಅರ್ಥ ಏನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ. ಇವಾಗ ವೀಕ್ಲಿನಲ್ಲಿ ಬುಲ್ಲಿಶ್ ಇದೆ ಅಂತ ಗೊತ್ತಾಯ್ತು. ಡೈಲಿನಲ್ಲಿ ಏನಾಗಿದೆ, ಡೈಲಿನಲ್ಲೂ ನೋಡಿ ಸೇಮ್ ಅದೇ ಫಾಲಿಂಗ್ ವೆಡ್ಜ್ನ ಹಾಕ್ತೀನಿ. ನೋಡಿ, ಪ್ರತಿ ಸಲ ಇಲ್ಲಿಂದನೇ ಬೀಳ್ತಾ ಇತ್ತು. ಈ ಸರಿ 2 ದಿನ ಆ ಫಾಲಿಂಗ್ ವೆಡ್ಜಿನ ಮೇಲೆ ಕ್ಲೋಸ್ ಕೊಟ್ಟಿದೆ. ನಾನು ಆಮೇಲೆ ಅಕ್ಯುಮ್ಯುಲೇಷನ್ ಝೋನ್ ಅಂತಾನು ಹೇಳಿದ್ದೆ. ಲಾಸ್ಟ್ ವೀಕಲ್ಲಿ ಅಕ್ಯುಮ್ಯುಲೇಷನ್ ಝೋನ್ ಇದೆ ಅಂತಾನು ಹೇಳಿದ್ದೆ. ಆ ಅಕ್ಯುಮ್ಯುಲೇಷನ್ ಝೋನ್ ಮೇಲೆ ಕೂಡ ಮಾರ್ಕೆಟ್ ಸಸ್ಟೈನ್ ಆಗಿದೆ. ಅಕ್ಯುಮ್ಯುಲೇಷನ್ ಝೋನ್ ಮೇಲೆ ಕೂಡ ಮಾರ್ಕೆಟ್ ಸಸ್ಟೈನ್ ಆಗಿದೆ. ಇದರ ಅರ್ಥ ಏನು, ಇಲ್ಲಿ ತುಂಬಾ ಗಮನ ಕೊಡಬೇಕಾದಂತ ವಿಚಾರ ಇದು. ಈ ಅಕ್ಯುಮ್ಯುಲೇಷನ್ ಝೋನ್ ಬ್ರೇಕ್ಔಟ್ ಆಗಿರೋದು ಇದು ನಮಗೆ ಇನ್ನೊಂದು ಕೂಡ ಹೇಳುತ್ತೆ. ಏನಿದು, ಈ ಪ್ಯಾಟರ್ನ್ ಏನು ಅಂತ ಗೊತ್ತಿದ್ದವರು ಕಮೆಂಟ್ ಮಾಡಿ. ಈ ಪ್ಯಾಟರ್ನ್ ಕೂಡ ಮಾರ್ಕೆಟ್ ಬ್ರೇಕ್ಔಟ್ ಮಾಡಿದೆ. ಸೊ ವೀಕ್ಲಿನಲ್ಲಿ ಕೂಡ ನಮಗೆ ಒಳ್ಳೆ ಬುಲ್ಲಿಶ್ ಕಾಣ್ತಾ ಇದೆ ಪ್ಯಾಟರ್ನ್. ಒಳ್ಳೆ ಪ್ಯಾಟರ್ನ್ ಇದು ಬ್ರೇಕ್ಔಟ್ ಆಗಿದೆ. ಇವಾಗ ಮುಂದೆ ಈ ವಾರ ಮಾರ್ಕೆಟ್ ಏನಾಗ್ಬೋದು ಅಂತ ನೋಡೋಣ. ಈ ವಾರ ಮಾರ್ಕೆಟ್ ಏನಾಗ್ಬೋದು ಅಂತಂದ್ರೆ, ಇವಾಗ ಸಸ್ಟೈನ್ ಆಗಿದೆಯಲ್ಲ, ಇದು ಸಸ್ಟೈನ್ ಆಗಿ ಇದ್ರ ಮೇಲೆ ಪ್ರೈಸ್ ಆಕ್ಷನ್ ಆಯ್ತು ಅಂತಂದ್ರೆ, ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ, ಮಾರ್ಕೆಟ್ ಓಪನ್ ಆಗಿದ್ಮೇಲೆ ಮುಂದಿನ ವಾರ ಸ್ವಲ್ಪ ಕೆಳಗಡೆ ಬಿದ್ದು ಮೇಲಕ್ಕೆ ಹೋಗ್ಬೋದು. ಇಲ್ಲ ಮೇಲಕ್ಕೆ ಹೋಗಿ ಪ್ರೈಸ್ ಆಕ್ಷನ್ ಆಯ್ತು ಅನ್ಕೊಳ್ಳೋಣ. ಮೇಲಕ್ಕೆ ಹೋಗಿ ಪ್ರೈಸ್ ಆಕ್ಷನ್ ಆಯ್ತು ಅಂತಂದ್ರೆ
ಈ ಲೆವೆಲ್ನ ಮೇಲೆ ಪ್ರೈಸ್ ಆಕ್ಷನ್ ಆಯಿತು ಅಂತಂದರೆ ನೆಕ್ಸ್ಟ್ ಟಾರ್ಗೆಟ್ಸ್ ಏನು ಅಂತ ಅನ್ನೋದಾದರೆ, ನೆಕ್ಸ್ಟ್ ಟಾರ್ಗೆಟು ರೆಸಿಸ್ಟೆನ್ಸ್ ನಮಗೆ ಸೈಕಾಲಜಿಕಲ್ ನಂಬರ್ 26,000, ಅದಾದಮೇಲೆ ಆಲ್ ಟೈಮ್ ಹೈ 26,284 ಆಲ್ ಟೈಮ್ ಹೈ. ಇದನ್ನ ಬ್ರೇಕ್ಔಟ್ ಆಯಿತು ಅಂತಂದರೆ 26,500 ತನಕ ಮಾರ್ಕೆಟು ಈ ವಾರ ಹೋಗುವಂಥ ಚಾನ್ಸಸ್ ಇದೆ. ಈ ವೀಕು ಶಾರ್ಟ್ ವೀಕ್ ಆಗಿರುತ್ತೆ ಮಾರ್ಕೆಟು. ಟ್ಯೂಸ್ಡೇ ವೆಡ್ನೆಸ್ಡೇ 2 ದಿವಸ ಹಾಲಿಡೇ ಇದೆ. ಆದರೆ ಟ್ಯೂಸ್ಡೇ ಮಧ್ಯಾಹ್ನ 1:45 2:45 ತನಕ ಸ್ಟಾಕ್ ಮಾರ್ಕೆಟು ಮುಹೂರ್ತ ಟ್ರೇಡಿಂಗ್ಗೋಸ್ಕರ ಓಪನ್ ಆಗಿರುತ್ತೆ. ಯಾರ್ಯಾರು ಹೊಸದಾಗಿ ಇನ್ವೆಸ್ಟ್ ಮಾಡ್ತಾ ಇರೋ, ಯಾರ್ಯಾರು ಆಗಲೇ ಇನ್ವೆಸ್ಟ್ ಮಾಡಿದಿರೋ ಎಲ್ಲರೂ ಅವತ್ತಿನ ದಿವಸ ಎಷ್ಟಾಗುತ್ತೋ ಅಷ್ಟು, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ಅವತ್ತಿನ ದಿವಸ ಲಕ್ಷ್ಮೀ ಪೂಜೆ ಇರುತ್ತೆ, ಮುಹೂರ್ತ ಟ್ರೇಡಿಂಗ್ ಅಂತ ಹೇಳ್ತೀವಿ, ಧನ್ತೇರಸ್ ಅಂತ ಹೇಳ್ತಾರೆ. ಅದ್ರ ಪ್ರಕಾರ ಅವತ್ತು ಯಾರು ಇನ್ವೆಸ್ಟ್ ಮಾಡ್ತಾರೋ ಆ ದುಡ್ಡು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅನ್ನೋಂಥ ಒಂದು ನಂಬಿಕೆ ಇದೆ. ಆ ನಂಬಿಕೆ ಮೇಲೆ ಎಲ್ಲರೂ ಇನ್ವೆಸ್ಟ್ ಮಾಡ್ತಾರೆ. ನೀವು ಎಲ್ಲರೂ ಯಾರಿಗಾಗತ್ತೋ ಅವರು ದಯವಿಟ್ಟು ಅವತ್ತಿನ ದಿವಸ ಇನ್ವೆಸ್ಟ್ ಮಾಡೋಕ್ಕೆ ಪ್ರಯತ್ನ ಪಡಿ. ವೆಲ್ತ್ ಕ್ರಿಯೇಷನ್ ಮಾಡೋದಕ್ಕೆ ಒಳ್ಳೆ ದಿನ ಆಯಿತು. ಎಲ್ರಿಗೂ ಹ್ಯಾಪಿ ದೀಪಾವಳಿ. ಈ ದೀಪಾವಳಿ ಎಲ್ರಿಗೂ ಒಳ್ಳೆ ವೆಲ್ತ್ ಕ್ರಿಯೇಷನ್ ಆಗೋ ಥರ ಸಪೋರ್ಟ್ ಮಾಡಲಿ. ಎಲ್ರಿಗೂ ದೀಪಾವಳಿ ಹಬ್ಬ ಶುಭಾಶಯಗಳು. ಮತ್ತೆ ಮುಂದಿನ ವಾರದ ಅನಾಲಿಸಿಸ್ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ನ ಒತ್ತೋದು ಮರಿಬೇಡಿ. ಥ್ಯಾಂಕ್ ಯು.